ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ಇವತ್ತು ನಾವು ಮಂಡ್ಯದಲ್ಲಿ ಕೆಲಸ ಮಾಡ್ತಿದ್ವಿ. ಮಂಡ್ಯದ ನಿಯರ್ ಒಂದು 15 ಕಿಲೋಮೀಟ್ರು ನಿಯರಲ್ಲಿ. ಸೊ ಇಲ್ಲಿ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ ಬಂದುಬಿಟ್ಟು ಪ್ಲೇಸ್ ನೇಮ್ ಬಂದುಬಿಟ್ಟು ಆಲೆಮನೆ ಅಂತ. ಈ ಕಾಲದಲ್ಲಿ ಬೆಲ್ಲವನ್ನು ತೆಗೆಯುವ ಒಂದು ವಿಧಾನ. ಸೊ ಇಲ್ಲಿ ನಿಯರಲ್ಲಿ ಇದೆ ಅಂತ ಹೇಳಿ ನಾನು ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ನೋಡುವ ಅಂತ ಒಂದು ಕುತೂಹಲದಿಂದ ಹೋಗ್ತಾಯಿದ್ದೀವಿ. ಸೊ ಇದೇ ರೂಟು. ನನಗೂ ಪರ್ಫೆಕ್ಟಾಗಿ ಗೊತ್ತಿಲ್ಲ ಅಡ್ರೆಸ್ ಎಲ್ಲಿ ಅಂತ. ಈಗ ಕೇಳ್ಕೊತ ಹೋಗುವ ಅಂತ ಬಂದಿದ್ದೀವಿ. ಈ ಏರಿಯಾ ಬಂದುಬಿಟ್ಟು ಈಗ ಹೋಗ್ತಾ ಇರೋ ಏರಿಯಾ ಬಂದುಬಿಟ್ಟು KM ದೊಡ್ಡಿ. ಸೊ KM ದೊಡ್ಡಿ ನಿಯರಲ್ಲಿ ಕೇಳ್ಪಟ್ಟೆ. ಸೊ ಈಗ ನಾವು ಇದು KM ದೊಡ್ಡಿ ರೂಟು. ಇಲ್ಲಿಂದ ಕ್ರಮೇಣ ಒಂದು ಗೊತ್ತಿಲ್ಲ 15-20 ಕಿಲೋಮೀಟ್ರ್ ಅಂತ ಹೇಳ್ತಾರೆ. ಸೊ ನೋಡಿ, ಇಲ್ಲೆಲ್ಲೋ ಒಂದು ಕಡೆ ಇದೆ ಅಂತೆ. ಸೊ ಕೇಳಿ ನೋಡುವ ಎಲ್ಲಿ ಅಂತ. ಅಣ್ಣ, ಇಲ್ಲ ಆಲೆಮನೆ ಎಲ್ಲಿ ಬರುತ್ತೆ? ಹಾಂ, ಆಲೆಮನೆ ಇಲ್ಲೆಲ್ಲ ನಿಯರಲ್ಲಿ ಇದೆ ಅಂತ ಹೇಳಿದ್ರು. ಹಾಂ, ಮಂಡ್ಯ ರೂಟ್ಗೆ ಹೋಗ್ಬೇಕಾಗುತ್ತೆ. ಹಾಂ ಹಾಂ, 6 ಕಿಲೋ. ಓ, ಆ ಕಡೆನೇ ಅದೇ ರೂಟಲ್ಲಿ ಬರುತ್ತಾ? ಅದೇ ಮಂಡ್ಯ ರೂಟ್ ಹೋಗೋದು. ಹಾಂ ಹಾಂ, ಹೌದು. ಹಾಂ ಸರಿ. ಅದು ಅಲ್ಲಿ ಒಳಗಡೆ ಬಿಡ್ತಾರಲ್ಲ ಹೋಗ್ಲಿಕ್ಕೆ? ಸರ್, ಥ್ಯಾಂಕ್ಸ್ ಸರ್. ಸರಿ, ಥ್ಯಾಂಕ್ಸ್ ಅಣ್ಣ. ಇದು ಹಾಂ, ನಮ್ಮ ರೋಡ್ ಮಿಸ್ ಆಯ್ತಿದ್ದು. ಸೊ ಈಗ ಈ ರೂಟೇ ಅಲ್ಲಂತೆ, ಮಿಸ್ ಆದ್ವಿ ನಾವು. ನೋಡುವ ಎಲ್ಲಿದೆ ಅಂತ ಹೇಳಿ. ಈಗ ನಿಯರಲ್ಲಿ ಈ ರೂಟ್ ಅಲ್ಲತ್ತೆ, ಮಂಡ್ಯ ರೂಟ್ ಆಗುತ್ತೆ. ಸೊ ಮಂಡ್ಯ ರೂಟ್ಗೆ ಹೋಗಿ ನಾವು ಅಲ್ಲಿಂದ ನೋಡಬೇಕಾಗತ್ತೆ ಯಾವ ಕಡೆ ಹೋಗಬೇಕು ಏನು ಅಂತ. ಬಟ್ ರೂಟು ನಮಗೆ ಮಿಸ್ ಆಯಿತು. ಇದ್ರು ಇಲ್ಲಿಂದ ಎಷ್ಟು 6 ಕಿಲೋಮೀಟ್ರ್ ಹೋಗಬೇಕು ಅಂತ. ಸೊ ಹೋಗುವ ಬಂದಾಗಿದೆ, ನೋಡ್ಕೊಂಡೆ ಹೋಗುವ ಅನ್ನೋ ಒಂದು ಹಠ ಇದೆ. ಹಾಗೆ ಗಾಡಿಗೆ ಪೆಟ್ರೋಲ್ ಬೇರೆ ಇಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡೆ ಹೋಗ್ಬಿಡುವ. ಸೊ $210 ಹಾಕೋಣ. ಈಗ ಒಂದು ಗೋಪ್ರೋ ಕ್ಯಾಮ್ರಾ ತೊಗೊಳ್ಬೇಕು ಅಂದರೆ ನಿಮಗೆ ಮಿನಿಮಮ್ 25,000 ಶುರು ಆಗುತ್ತೆ. 25,000. ಗೋಪ್ರೋ 10 ಅನಿಸುತ್ತೆ 25,000. ಗೋಪ್ರೋ 10, 8 25,000ದಿಂದ ಸ್ಟಾರ್ಟ್ ಆಗುತ್ತೆ. ಗೋಪ್ರೋ 11 35,000. ನಿಮ್ಗೆ ಖಾಲಿ ಗೋಪ್ರೋ ಒಂದು ತೊಗೊಂಡ್ರೆ ಸಾಕಾಗಲ್ಲ. ಗೋಪ್ರೋಗೆ ಮತ್ತು ಅದ್ರದ್ದು ಒಂದು ಅಡ್ಜಸ್ಟೇಬಲ್ ಮೌಂಟ್ ಅಂತ ಇರುತ್ತೆ. ಸೊ ಅದು ಮೌಂಟ್ ಒಂದು ತೊಗೊಳ್ಬೇಕಾಗುತ್ತೆ. ಅದಕ್ಕೊಂದು 1,500 ಸಮಥಿಂಗ್ ಏನಿದೆ. ಸೊ ತೊಗೊಂಡ್ರೆ ನಿಮ್ಗೆ ಮಿನಿಮಮ್ ಒಂದು 40,000 ಖರ್ಚಿದೆ ಓನ್ಲಿ ಗೋಪ್ರೋ ಸೆಟಪ್ಗೆ. ಸೊ ನೀವು ಅದು ಬಿಟ್ಟು ಮತ್ತು ಎಕ್ಸ್ಟ್ರಾ ಬ್ಯಾಟ್ರಿ ತೊಗೋತೀನಿ, ಚಾರ್ಜರ್ ತೊಗೋತೀನಿ ಅಂತ ಹೇಳಿದರೆ 50,000 50,000 ರೌಂಡ್ ಫಿಗರ್ ಹಿಡಿಬೋದು. ಸೊ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಅಷ್ಟೊಂದು ಅಮೌಂಟ್ ಅಂದರೆ ಹೆವಿನೇ ಆಗುತ್ತೆ. ಸೊ ಅದಕ್ಕೆ ನನ್ನ ಮೊಬೈಲಲ್ಲಿ, ಈಗ ನಾನು ಯೂಸ್ ಮಾಡ್ತಿರೋ ಮೊಬೈಲಲ್ಲಿ ಒಂದು ಮೌಂಟ್ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇರೋದು. ಹೇಗಿದೆ ನೋಡುವ ಅಂತ. ಇದೇನಾದರೂ ನಿಮಗೆ ನನಗೆ ಚೆನ್ನಾಗಿದೆ ಅನಿಸಿದರೆ ನಾನು ಇದ್ರ ಬಗ್ಗೆ ನಿಮ್ಗೊಂದು ವಿಡಿಯೋ ಮಾಡ್ತೀನಿ. ಇದು ಯಾವ ಥರ ನಾನು ಒಂದು ಸಲ ಟೆಸ್ಟ್ ಮಾಡಿದ್ದೀನಿ ಬೇರೆ ವಿಡಿಯೋ ಮಾಡಿ. ಸೊ ಅದಾದ ನಂತರ ನಾನು ಹೋಗ್ತಾ ಇರೋದು ಇಲ್ಲಿಗೆ. ಸೊ ನಿಮಗೆ ಯಾವ ಥರ ನೋಡಿ, ನೀವು ಈ ವಿಡಿಯೋ ನೋಡಿದಾಗ ನಿಮ್ಗೆ ಯಾವ ಥರ ಅನಿಸುತ್ತೆ, ಚೆನ್ನಾಗಿದೆ ಅನಿಸಿದರೆ ನೀವು ಕಮೆಂಟ್ ಮಾಡಿ. ನಾನು ಖಂಡಿತವಾಗಿ ಇದ್ರದ್ದು ಐಡಿಯಾ ಕೊಡ್ತೀನಿ ನಿಮ್ಗೆ ಯಾವ ಥರ ಮಾಡಿದ್ದು. ನಾನು ಇಲ್ಲಕ್ಕೆ ಇವತ್ತು ಬಂದಿರುತ್ತೆ ಇಲ್ಲಿ ನಾರ್ಮಲಾಗಿ. ಅಣ್ಣ ಬಂದೆ ಇವತ್ತು ಆಲೆಮನೆ ನೋಡ್ಲಿಕ್ಕೆ ಕೊಡ್ತಾರಲ್ಲ ಒಳಗಡೆ. ನಮ್ಮ ಮೈಂಡಲ್ಲಿ ಆಲೆಮನೆ ಅಂದರೆ ಯಾವ ಥರ ಇರುತ್ತೆ ಅಂತ ನಾವು ಬೇರೆ ಇಮ್ಯಾಜಿನೇ ಮಾಡ್ಕೊಂಡು ಹೋಗಿದ್ವಿ. ಬಟ್ ಅಲ್ಲಿ ಇದ್ದಿದ್ದೇ ಬೇರೆ ಥರ ಇತ್ತು. ಸೊ ತೊಂದರೆ ಇಲ್ಲ, ಎಷ್ಟು ದೂರ ಬಂದಾಗಿದೆ ನೋಡೇ ಹೋಗುವ ಅಂತೇಳಿ ಹೋದ್ವಿ. ಬಟ್ ಅದು ನಮ್ಮ ದುರಾದೃಷ್ಟ ಏನಂದರೆ ಇವತ್ತು ಅದು ಕೂಡ ಕ್ಲೋಸ್ ಇತ್ತು. ಅವ್ರ ಮಷಿನೆಲ್ಲ ತೊಳಿತಾಯಿದ್ರು. ಸೊ ಅವರು ಹೇಳಿದರು ಇಲ್ಲ, ಕಬ್ಬು ಬಂದಿಲ್ಲ, ಇನ್ನೂ 2 ಡೇಸ್ ಆಗುತ್ತೆ ಅಂತ ಹೇಳಿದರು. ನಂತರ ಅಲ್ಲಿ ಓನರ್ ಒಬ್ಬರು ಬಂದು ಇಲ್ಲೇ 1 ಕಿಲೋಮೀಟರಲ್ಲಿ ಕಲ್ಲಿನ ದೇವಸ್ಥಾನ ಮಾಡಿದ್ದಾರೆ ನಿಮ್ಮ ಮುರುಡೇಶ್ವರದವರು, ನೋಡಿ ಹೋಗಿ ಅಂತ ಹೇಳಿದರು. ಓನರ್ ಮಾತ್ರ ತುಂಬ ಚೆನ್ನಾಗೇ ಮಾತಾಡಿದರು. ನಂತರ ನಾವು ಅಲ್ಲಿಂದ ದೇವಸ್ಥಾನ ನೋಡ್ಲಿಕ್ಕೆ ಹೋದ್ವು.
ಕೊನೆಯಲ್ಲಿ ನಾವು ಆ ದೇವಸ್ಥಾನಕ್ಕೂ ಬಂದ್ವಿ. ಆ ದೇವಸ್ಥಾನ ನೋಡಲಿಕ್ಕೂ ತುಂಬ ಚೆನ್ನಾಗೇ ಇತ್ತು. ಹಾಗೆ ದೇವಸ್ಥಾನ ನೋಡಿದ್ವಿ, ಮತ್ತು ಇಷ್ಟು ದೂರ ಬಂದು ಖಾಲಿ ಹೋಗಬಾರ್ದು ಅಂತ ಕೊನೆಯಲ್ಲಿ ದೇವಸ್ಥಾನಕ್ಕೆ ಬಂದು ದೇವಸ್ಥಾನವನ್ನು ನೋಡಿ, ಈ ದೇವಸ್ಥಾನದ ಕೆಲವೊಂದು ಫೋಟೋ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿದ್ದೀನಿ, ನೋಡ್ಬೋದು. ಸೊ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.